ವಿಶ್ವನ ಅರೆಸ್ಟ್ ಮಾಡ್ಯಾರ, CID ಆಫೀಸರ್ ಎಲ್ಲ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಯಾರ. ಏನು ಆಗ್ಬೇಕಂತೀರಮ್ಮ ಈಗ ನೀವು ಅವ್ನಿಗೆ? ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಯಾರ, ಶಿಕ್ಷೆ ಕೊಡ್ಬೇಕು ಅವನಿಗೆ. ಅವ್ರಂದ್ರೆ ಎಲ್ಲ ಕಡೆ ಸರ್ಚ್ ಮಾಡತ್ತಾರ, ಅವ್ರ ಮನೆ ಎಲ್ಲಿ, ಅವು ಎಲ್ಲಿ ಚಾಕು ಕೊಟ್ಟ, ಚಾಕು ಜೊತೆಗೆ ತೊಗೊಂಡು ಹೋಗಿಲ್ಲ ಅನ್ನತ್ತಾರ ಅವ್ರು. ಬಿದ್ದರೆ ನಮ್ಮ ಮನ್ಯಾಗ ಬೀಳ್ತಿತ್ತು, ಅದು ಚಾಕು ನಮ್ಮ ಮನ್ಯಾಗೂ ಇಲ್ಲ, ಎಲ್ಲಿ ಬಿಸಾಕ್ಯಾನವ ಅಂತಂದು ಹುಡ್ಕ್ಯಾಡತ್ತಾರ ಅವ್ರು. ಚಾಕು ಅವ್ರ ಮನೆ ಎಲ್ಲೈತೆ ಅಂತಂದು ಅದೆಲ್ಲ ಎನ್ಕ್ವೈರಿ ಮಾಡತ್ತ. ಏನಂತ ಶಿಕ್ಷೆ ಆಗ್ಬೇಕಂತ ಆಗ್ರಹಿಸ್ತಾರಮ್ಮ? ಎನ್ಕೌಂಟ್ರ್ ಆಗ್ಬೇಕ್ರಿ ಅವ್ನಿಗೆ. ಎನ್ಕೌಂಟ್ರ ಒಂದು ಗಲ್ಲಿಗರ ಒಂದು ಏರಿಸ್ಬೇಕು, ಎರಡರಾಗ ಒಂದು ಶಿಕ್ಷೆ ಕೊಟ್ಟರೆ ಸಾಕು. ಈಗ CID ಅವ್ರ ಆಫೀಸರ್ ನಿಮ್ಗೆ ನ್ಯಾಯ ಸಿಗುತ್ತಂತ ಭರವಸೆ ಐತೆ? ಅವ್ರು ಮಾತಾಡೋ ಮತ್ತೀಗ ಅನ್ಸಾತೈತಿ ಅಷ್ಟ. ನಾನು ಮೊನ್ನೆ ಹೇಳಿಲ್ಲ, ಸ್ವಲ್ಪ CID ಮೇಲೆ ನಂಬಿಕೆ ಬಂದೈತಿ ನಂಗೆ ಅಷ್ಟ. ಪೂರ ನಂಬಿಕೆ ಬರ್ಬೇಕಂದ್ರೆ ಅವ್ನು ಸಾಯಿಸಿದ ಮೇಲೆ ನಂಬಿಕೆ ಬರೋದು ನಮ್ಮ ಪೂರ. ಈಗ ಏನಂದ್ರೆ ಅವನು ಕರ್ಕೊಂಡು ಹೋಗಿ ಕೋರ್ಟಿಗೆಲ್ಲ ತೊಗೊಂಡಾರ, ಒಂದಿಷ್ಟು ಈಗ ನಮ್ಮ ಮೈಸೂರು ಆ ಭಾಗದಾಗೆಲ್ಲ ಕರ್ಕೊಂಡು ಹೋಗ್ತಾರೆ, ಇನ್ನೂ ಚಾಕು ಸಿಕ್ಕಿಲ್ಲ ಅಂತಂದು. ಅವಾಗೇನ್ರ ಇನ್ನೂ ಬೇರೆದವ್ರು ಹೆಲ್ಪ್ ಮಾಡ್ಯಾರ ಅಂತ ಅನ್ಸುತ್ತೆ ನಿಮ್ಗೆ? ಅನ್ಸಾತೈತಣ್ಣ, ಬೇರೆದವ್ರು ಹೆಲ್ಪ್ ಮಾಡ್ಯಾರ. ಹಿಂದ್ ಬೆಂಬಲ ಇದ್ದಿದ್ದಕ್ಕೆ ಅದು ಇಂಥ ಓಣಿಗಂದ್ರೆ ಒಂದು ಕಳ್ಳ ಬರ್ಬೇಕಂದ್ರೆ ಎದ್ರತಾನಣ್ಣ ಈ ಓಣಿಗೆ. ಇಲ್ಲ ಅನುಪಣ್ಣಮ್ ಬಿಜವಾಡವ್ರದ್ದು ಭಾಳ ಹೆದರಿಕೆ ಐತಿ ಈ ಓಣಿಗೆ. ನಾವ ಸ್ವಲ್ಪ ಹೆಣ್ಮಕ್ಳು ಹೊರಗೆ ಹೋಗ್ಬೇಕಂದ್ರೆ ಹೆದರ್ತೇವಿ. ಇಂಥ ಓಣಿಗೆ ಅವ್ನಿಂದ ಬೆಂಬಲ ಇದ್ದಿದ್ದಕ್ಕೆ ಬಂದಾನಣ್ಣ ಅವ. ಬೆಂಬಲ ಇಲ್ಲಂದ್ರೆ ಯಾಕೆ ಬರ್ತಿದ್ದ? ಇಂದ ಬೆಂಬಲ ಐತಿ ಅದಕ್ಕೆ ಬಂದಾನ. ಹುಡುಗರು ಅದಾರ, ಯಾರಾದ್ರ ಒಟ್ಟಿಲ್ಲ, ಒಟ್ಟು ಬೆಂಬಲ ಕೊಡತಾರ ಹಿಂದ ಅವ್ನಿಗೆ. ಬೆಂಬಲ ಇದ್ದಿದ್ದಕ್ಕೆ ಅಷ್ಟು ಧೈರ್ಯಲಿಂದ ಬಂದು ಚಾಕು ಹಾಕಿ ಹೋಗ್ಯಾನ. ಯಾರಂತ ಗೊತ್ತಿಲ್ಲ, ಒಟ್ಟು ಅವನ ಹಿಂದ ಅದಾರ ಅಂತ. ಈಗ ನಿಮ್ಮ ಮನೆಗೆ ಏನೋ ಆಫೀಸರ್ ಬಂದಿದ್ರ CID ಅವರು? ನಿನ್ನೆ ಬಂದಿದ್ರು. ಏನಂದ್ರು? ಅವ್ರು ಅದಕ್ಕೆ ಹೇಳಿದ್ರಣ್ಣ, ಹೆಂಗಾತು ಯಾರು ಚಾಕು ಇಲ್ಲೇ ಬಿಟ್ಟು ಹೋಗ್ಯಾನಂತವ, ಚಾಕು ಎಲ್ಲಿ ಐತಿ ನೋಡಿದ್ರಿ ನೀವು ಅಂದ್ರೆ. ಇಲ್ಲ ರೀ ನಮಗೆ ಚಾಕು ಗೀಕು ಗೊತ್ತಿಲ್ಲ, ಅವು ಎಲ್ಲಿ ಬಿಟ್ಟಾನ ಗೊತ್ತಿಲ್ಲ, ಬಟ್ ಹಿಂಗೆ ಬೆಳಗ್ಗೆ ಬಂದಾರಿ ಹಿಂಗೆ ಇಷ್ಟ ಮಾತಾಡಿದ, ನಮ್ಮ ಅಕ್ಕನ ಮದುವೆ ಆಗ್ತೀನಿ ಅಂದ. ನಮ್ಮ ಅಮ್ಮ ಬೇಡ, ನಿಮ್ಮ ಮನೆಯವ್ರು ದೊಡ್ಡವ್ರು ಕರ್ಕೊಂಬ ಅಂದಿದ್ದಕ್ಕೆ ಬಡ ಚಾಕು ಹಾಕಿದಾರಿ ನಮ್ಮ ಅಕ್ಕಗೆ ಅಂತ ಅಂದ್ಯಾರ. ಹೌದೇನಮ್ಮ, ನಾ ಎಲ್ಲ ಇದು ಮಾಡ್ತೇವಿ, ನೀವು ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ, ಸತ್ಯ ಹೇಳ್ರ. ನೀವು ಎಷ್ಟು ಸಲ ಬಂದು ಕೇಳಿದ್ರು ನಾವು ಇದನ್ನ ಹೇಳೋದು, ನಾವು ಸುಳ್ಳು ಮಾತಾಡಿತ್ತಲ್ಲ. ನ್ಯೂಸ್ ಚಾನಲ್ ಅವ್ರ ಮುಂದಾತಿ ಎಲ್ಲ MLA MP ಗಳು ಬಂದರು ಅದನ್ನ ಮಾತು ಹೇಳೀವಿ ನಾವು. ಅದು ಸುಳ್ಳು ಹೇಳಿದ್ರೆ ಒಂದು ಸಲ ಮರ್ತು ಬಿಡ್ತೇವಿ, ಸತ್ಯ ಇದ್ರೆ ಮರೆಯಂಗಿಲ್ಲ. ಸುಳ್ಳು ಹೇಳಿಲ್ಲ, ಕರೆಕ್ಟ್ ಹೇಳಿ ಒಂದು. ಯಾರ್ರಿ ಅವನ ಹೆಸರೇನು? ಗಮನಕ್ಕೆ ಬಂದೈತೆ ಏನೋ ವಿಚಾರ? ಅದನ್ನ ಕೇಳಿದ್ರ CID ಅವರು? ಏನ್ರಿ ಕಿವಿ ಮಾತು ಬಂದೈತಣ್ಣ. ಅವನಿಂದ ಯಾವ್ದೋ ಹುಡುಗ ಬೆಂಬಲ ಕೊಟ್ಟಾನಂತ, ಅವ ಓಡೋಗ್ಯಾನಂತಂದು ಅದಷ್ಟೇ ಕೇಳಿಸ್ಕೊಂಡೆ. ಅದನ್ನೇನು ಕೇಳಿಲ್ಲ ಅಣ್ಣ, ಅದನ್ನೇನು ಕೇಳಿಲ್ಲ. ಅಷ್ಟು ಇದು ಇಷ್ಟ ಕೇಳಿದ್ರು ಅವರು. ಮತ್ತೆ ಬರ್ತೇವಮ್ಮ, ಬಂದಾಗ ಸಹಕರಿಸ್ರಿ ನೀವು ಅಂತಂದು. ಅವರು 3 ಮಂದಿ CID ಯಾರು? ಆ ಹುಡುಗೇನ ನಾಪತ್ತೆಯಾಗಿದೆ, ನಿಮ್ಮ ಮಾಹಿತಿ ಐತೆ ಏನಾದ್ರು ಅವನ ಬಗ್ಗೆ? ಏನಾದ್ರು ಅವ ಯಾರಂತ ಗೊತ್ತಿಲ್ಲ ಅಣ್ಣ, ಇದು ನಾಪತ್ತೆ ಆಗ್ಯಾನಂತ ನಮ್ಮ ಕಿವಿ ಬಂದೈತೆ ಅಷ್ಟೆ.